ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಪ್ರೋಮೋ ಅಂತೂ ಮಸ್ತಾಗಿದೆ. ಫಸ್ಟ್ ಪ್ರೋಮೋ ಜಲಕ್ ಹೇಗಿದೆ ಅಂತ ನೋಡೋಣ. ತಿರ್ಗಾ ಕೇಳ್ತಾನೆ ಲಾಸ್ಟ್ ಮಾತಾಡ್ಸು, ರೇಗಿಸ್ಬೇಡ. ಹಂಗೆ ಮಾತಾಡ್ಸು. ಮೂರನೇ ವ್ಯಕ್ತಿ ಆಗಿದ್ದೇನೆ ಅಂದ್ರೆ ಎಸ್ ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ, ಹಾರ್ಟ್ ಬ್ರೇಕಪ್ ನೋಗಿಂತ ಈ ಫ್ರೆಂಡ್ಶಿಪ್ ಬ್ರೇಕಪ್ ನೋವೇ ಜಾಸ್ತಿ ಅಲ್ವಾ ಅಂತ. ಹೌದು, ಹಾಗೆ ಅನಿಸ್ತದೆ. ಇಲ್ಲಿ ಗಿಲ್ಲಿ ಅವರು, ಕಾವ್ಯ ಅವರು ಮಾತಾಡ್ಬೇಕಾದ್ರೆ ಇನ್ನೂ ಹಲವಾರು ವಿಷಯಗಳು ಇತ್ತು, ಬಟ್ 30 ಸೆಕೆಂಡ್ ಪ್ರೋಮೋದಲ್ಲಿ ಇಷ್ಟೇ ತೋರ್ಸಕ್ಕಾಗೋದು. ಇಲ್ಲಿ ಕಾವ್ಯ ಅವ್ರು ಕೇಳ್ತಾರೆ, ನಿನ್ ಪ್ರಾಬ್ಲಮ್ಮು ಏನಪ್ಪ, ಮಾತು ಬಿಟ್ಟಿದ್ದು ಯಾರು ಅಂತ ಇಲ್ಲಿ ಕೇಳ್ತಾರೆ. ನೆನೆ ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಇಲ್ಲಿ ಮಾಡಾಕಿದೆ. ಆಲ್ರೆಡಿ ಇಬ್ರು ಕೂಡ ಖುಷಿಯಾಗಿ ಮಾತಾಡ್ಕೊಂಡು ಇದ್ದಾರೆ. ಬಟ್ ಈ ಒಂದು ಸಿಚುವೇಶನ್ ಅಲ್ಲಿ ತುಂಬಾ ಮಾತುಗಳು ಬರುತ್ತೆ, ಬಟ್ ಅದನ್ನ ಅಡಿಷನ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರೋದು. ಇಲ್ಲಿ ಏನಾಗಿದೆ ಅಂತಂದ್ರೆ, ಇವರಿಬ್ರು ಇನ್ನೂ ಮಾತಾಡಿದಾರ ಇಲ್ವಾ ಅನ್ನೋ ಒಂದು ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ. ಆದ್ರೆ ಮಾತಾಡಿದ್ದಾರೆ, ಚೆನ್ನಾಗಿ ಕೂಡ ಇದ್ದಾರೆ. ಇದಾದ್ಮೇಲೆ ಟಾಸ್ಕ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ ಟಾಸ್ಕ್ ಅಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಗೆದ್ದಿದ್ದಾರೆ. ಫಸ್ಟ್ ಪ್ರೋಮೋದಲ್ಲಿ ಇಲ್ಲಿ ಹೇಳ್ತಾರೆ, ಏನು ನಿನ್ನ ಪ್ರಾಬ್ಲಮ್ಮು, ಮಾತು ಬಿಟ್ಟಿದ್ದು ಯಾರು ಅಂತ ಇಲ್ಲಿ ಕಾವ್ಯ ಅವರು ಕೇಳ್ತಾರೆ. ಇಲ್ಲಿ ಮಾತು ಬಿಟ್ಟಿದ್ದೆ ಗಿಲ್ಲಿ ನಟ ಅವರು. ಅದಕ್ಕೋಸ್ಕರ ಇಲ್ಲಿ ಕಾವ್ಯ ಅವರು ತುಂಬಾನೇ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಇದಾದರೂ ಕೂಡ ಇಲ್ಲಿ ಗಿಲ್ಲಿಯವರೇ ಮಾತಾಡಲ್ಲ, ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ಇಲ್ಲಿ ಇವಾಗ ಕೊಟ್ಟಿರೋ ಪ್ರೋಮೋದ ಪ್ರಕಾರ ಇಲ್ಲಿ ಇವರಿಬ್ರು ಮಾತಾಡ್ಬೇಕಾದ್ರೆ, ಇಲ್ಲಿ ನಾನು ಏನೇ ಹೇಳಿದ್ರು ಕೂಡ ನೀನು ಅದನ್ನು ಮಾಡ್ಬಿಡ್ತೀನಿ, ನಾನು ಮಾತು ಬಿಟ್ಟಿದ ತಕ್ಷಣ ಏನು ಮಾತು ಬಿಡ್ತೀಯ ಅಂತ ಕೂಡ ಇಲ್ಲಿ ಗಿಲ್ಲಿಯವರು ಕೇಳ್ತಾರೆ. ಅದಕ್ಕೆ ನೀನು ಹೇಳಿದನ್ನ ಎಲ್ಲ ಮಾಡಲ್ಲ ಅಂತ ಇಲ್ಲಿ ಹೇಳ್ತಾರೆ ಕಾವ್ಯ ಅವರು ಕೂಡ. ಇಲ್ಲಿ ಅದನ್ನ ತೋರಿಸಿಲ್ಲ, ಬಟ್ ಇವತ್ತಿನ ಎಪಿಸೋಡ್ ನೋಡಿ ಸಖತ್ತಾಗಿದೆ ನಿಜವಾಗ್ಲೂ ಕೂಡ. ಗಿಲ್ಲಿಯವರು ಏನೆಲ್ಲ ಹೇಳಕ್ ಟ್ರೈ ಮಾಡ್ತಾರೆ, ಬಟ್ ಆದರೆ ಕಾವ್ಯ ಅವರು ಕೂಡ ನಕ್ಕೊಂಡು ಸುಮ್ಮನೆ ಆಗ್ತಾರೆ. ಇಲ್ಲಿ ಕಾವ್ಯ ಅವ್ರು ಕೇಳ್ತಾರೆ, ನಿನ್ ಸ್ವಾಭಿಮಾನಕ್ಕೆ ಧಕ್ಕೆ ಬರೋ ಹಾಗೆ ನಾನೇನ್ ಮಾಡಿದ್ದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಗಿಲ್ಲಿಯವರು ಕೂಡ ಇಲ್ಲಿ ಹೇಳ್ತಾರೆ, ಮಾತಾಡಿಸ್ತಾನೆ ಇದೆಲ್ಲ ಪ್ರಾಬ್ಲಮ್ ಅಲ್ವಾ, ಅದಕ್ಕೋಸ್ಕರನೇ ಮಾತಾಡಿಸ್ಲಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವ್ರು ಗಿಲ್ಲಿಯವ್ರು ಹೇಳ್ತಿರೋದು ಕರೆಕ್ಟೇ ಅಲ್ವಾ, ಇವೆಲ್ಲ ಮಾತಾಡೋದ್ರಿಂದನೇ ಪ್ರಾಬ್ಲಮ್ ಬರುತ್ತೆ. ನಾರ್ಮಲ್ ಆಗಿ ಮಾತಾಡಿದ್ರು ಕೂಡ ಪ್ರಾಬ್ಲಮ್ಮು, ಸುಮ್ಮನೆ ಇದ್ರು ಕೂಡ ಇಲ್ಲಿ ಪ್ರಾಬ್ಲಮ್ಮು. ಬಟ್ ಮಾತಾಡಿಸ್ಬಿಟ್ಟು ಯಾಕಪ್ಪ ಪ್ರಾಬ್ಲಮ್ ತಗೋಬೇಕು, ಮಾತಾಡ್ದೇನೆ ಸುಮ್ಮನೆ ಇದ್ಬಿಡೋಣ ಅಂತಂದ್ಬಿಟ್ಟು ಆ ರೀತಿ ಇದ್ದೆ ಅಂತಂದ್ಬಿಟ್ಟು ಕೂಡ ಇಲ್ಲಿ ಹೇಳ್ತಾರೆ. ಅದಕ್ಕೆ ಅವರೆಲ್ಲ ಹೇಳಿದಾಗ ನಿನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರಲಿಲ್ಲವಲ್ಲ ಅಂತ ಕೇಳ್ತಾರೆ. ಅಂದ್ರೆ ಅದಕ್ಕೆ ಇಲ್ಲಿ ಗಿಲ್ಲಿಯವ್ರ ಆಟ ಅವ್ರು ಕೂಡ ಇಲ್ಲಿ ಹೇಳೋದು, ಊರೆಲ್ಲ ಬೈಯೋಕ್ಕೂ ಮನೆಯವ್ರ ಬೈಯೋಕ್ಕೂ ಒಂದು ವ್ಯತ್ಯಾಸ ಇದೆ ಗೊತ್ತಲ್ವಾ ಅದು ಅಂತಂದ್ಬಿಟ್ಟು ಹೇಳ್ತಾರೆ. ಅದು ಕೂಡ ಕರೆಕ್ಟ್ ಅಲ್ವಾ. ಊರವ್ರೆಲ್ಲರೂ ಕೂಡ ಹೇಳಿದಾಗ ನಮ್ಮ ತಲೆಗೆ ಹೋಗಲ್ಲ. ನಾವು ಇಷ್ಟಪಡೋರು ನಮ್ಗೇನೋ ಒಂದು ಚೂರು ಇಲ್ಲಿ ಹರ್ಟ್ ಮಾಡಿದ್ರು ಕೂಡ, ಒಂದು ಚೂರು ಬೇಜಾರು ಮಾಡಿದ್ರು ಕೂಡ ಅದು ಮನ್ಸಿಗೆ ತುಂಬಾನೇ ನಾಟುತ್ತೆ. ಯಾಕಂದ್ರೆ ನಾವು ಅವ್ರನ್ನ ಅಷ್ಟೊಂದು ಹಚ್ಕೊಂಡ್ಬಿಟ್ಟಿರ್ತೀವಿ. ಊರವರೆಲ್ಲ ಬಿಡು ಏನೋ ಒಂದು ಮಾತಾಡ್ಕೊಂತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ಕೊಳ್ಬೋದು. ಆದರೆ ಮನೆಯವರು ಹಾಗಲ್ವಲ್ಲ, ನಮ್ಮ ಮನಸ್ಸಲ್ಲಿರೋರು ಅದೇ ಥರ ಅಲ್ವಾ. ನಮ್ಮ ಮನಸ್ಸಲ್ಲಿರೋರು ಏನೋ ಹೇಳಿದ್ರೆ ನಮಗೆ ಗಾಸಿ ಆಗೋದು. ಬೇರೆ ಯಾರು ಏನೇ ಹೇಳಿದ್ರು ಕೂಡ ಬೇಜಾರು ಆಗೋದೇ ಇರೋದಕ್ಕೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಆದ್ರೆ ನಮ್ಮ ಮನ್ಸಲ್ಲಿ ನಾವು ಇಷ್ಟಪಡೋರು ಇರ್ತಾರಲ್ಲ, ಅವ್ರೇನ ಹೇಳಿದ್ರೆ ಸಿಕ್ಕಾಪಟ್ಟೆ ಹರ್ಟ್ ಆಗುತ್ತೆ. ಇಲ್ಲಿ ಗಿಲ್ಲಿಯವ್ರು ಕೂಡ ಇಲ್ಲಿ ಅದನ್ನೇ ಹೇಳಿದ್ದು. ಗಿಲ್ಲಿಯವರು ಇಲ್ಲಿ ಕೇಳ್ತಾರೆ, ತಿರ್ಗಾ ಕೇಳ್ತಾ ಇದ್ದೀನಿ, ಇದು ಲಾಸ್ಟ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮಾತಾಡ್ಸಪ್ಪ, ರೇಗಿಸ್ಬೇಡ ಅಂತ ಕಾವ್ಯ ಅವ್ರು ಕೂಡ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಮಾತಾಡ್ಸಲ್ಲ ಅಂತ ಅಂದ್ಬಿಟ್ಟು ಗಿಲ್ಲಿ ನಟ ಅವ್ರು ಹೇಳ್ತಾರೆ. ಮೂರನೇ ವ್ಯಕ್ತಿ ಆಗಿದ್ದೀನಿ ಅಂತಂದ್ರೆ ಪರವಾಗಿಲ್ಲ, ಮೂರನೇ ವ್ಯಕ್ತಿ ಹಾಗೆ ಇದ್ದು ಬಿಡ್ತೀನಿ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಕಾವ್ಯ ಅವ್ರು ಹೇಳ್ತಿರೋದೇನು ಅಂತಂದ್ರೆ, ಮಾತಾಡ್ಸೋದನ್ನ ಬಿಡಬೇಡ, ಆದ್ರೆ ರೇಗಿಸ್ಬೇಡ ಅಂತ ಇಲ್ಲಿ ಹೇಳ್ತಿದ್ದಾರೆ. ಕಾವು ಅಂತ ಹೇಳ್ತಿದಾರ, ಆ ಥರ ರೇಗಿಸ್ಬೇಡ, ನಾರ್ಮಲ್ ಆಗಿ ಮಾತಾಡು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಿದ್ದಾರೆ. ಪ್ರೋಮೋದಲ್ಲಿ ಬಿಟ್ಟಿರೋದೇನಪ್ಪ ಅಂತಂದ್ರೆ, ಅವರಿಬ್ರು ಇನ್ನೂ ಮಾತಾಡಿದಾರ ಇಲ್ವಾ ಅಂತ ತೋರಿಸಿಲ್ಲ, ಬಟ್ ಮಾತಾಡಿದ್ದಾರೆ. ಇದು ಆಗಿದ ತಕ್ಷಣ ಒಂದು ಗೇಮ್ ಕೂಡ ಇಲ್ಲಿ ಇಡ್ತಾರೆ. ಗೇಮ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇಲ್ಲಿ ಆಟಾಡೋ ಒಂದು ಗೇಮ್, ಒಂದು ಟೈರ್ ಕೂಡ ಇಲ್ಲಿ ಇರುತ್ತೆ. ಆ ಟೈರ್ನ ತಗೊಂಡ್ಬಂದ್ಬಿಟ್ಟು ಈ ಕಡೆ ಸೈಡೆಲ್ಲ ಇಡಬೇಕು. ಇವಾಗ ನಾಮಿನೇಷನ್ ಟೀಮು ಮತ್ತಿಲ್ಲಿ ನಾಮಿನೇಷನ್ ಆಗದಿರೋ ಟೀಮ್, ಎರಡು ಟೀಮಲ್ಲೂ ಕೂಡ ಪೈಪೋಟಿ ಇದೆ. ಯಾರೇ 2 ಗೇಮ್ಗಳನ್ನ ಇಲ್ಲಿ ನಾಮಿನೇಷನ್ ಆದವರೇ ಇಲ್ಲಿ ಗೆದ್ದಿದ್ರು. ಒಂದು ಇಮ್ಯುನಿಟಿ ಪವರ್ ಅಂತೂ ಇಲ್ಲಿ ಕಳ್ಕೊಂಡ್ರು. ಅಂದ್ರೆ ಡಿಸ್ಕಷನ್ ಮಾಡ್ಬೇಕಾದ್ರೆ ರಾಶಿಕ್ ಅವ್ರು ಸ್ವಲ್ಪ ಓವರ್ ಆಗಿ ಆಡಿದ್ರು. ರಿಷಾ ಅವ್ರದ್ದು ರಾಶಿಕ್ ಅವ್ರದ್ದು ಏನ್ ಪ್ರಾಬ್ಲಮ್ ಆಗ್ತದೆ ಇಲ್ಲಿ ಅಂತಂದ್ರೆ, ಅವರಿಬ್ರು ಬೇರೆಯವ್ರ ಬಗ್ಗೆ ಮಾತಾಡೋದಿರುತ್ತಲ್ವಾ, ಆ ಒಂದು ಪಿಟಿಂಗ್ ಕೆಲಸ ಮಾಡಬೇಕು ಅಂತ ಅಂದಾಗ ಇಬ್ರು ಕೂಡ ಜೊತೆಯಾಗಿರ್ತಾರೆ. ಏನನ್ನ ಆಟ ಆಡಕ್ಕೆ ಬಂದಾಗ, ಸೇವ್ ಮಾಡ್ಕೋಬೇಕು ಅಂತ ಬಂದಾಗ ಒಬ್ರಿಗೆ ಒಬ್ರು ಇಲ್ಲಿ ಹೆಲ್ಪ್ ಮಾಡಲ್ಲ. ನೆನ್ನೆ ಎಪಿಸೋಡ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ಇಮ್ಯುನಿಟಿ ಸಿಕ್ಕಾಗ ರಾಶಿಕ್ ಅವರು ಸೇವ್ ಆಗಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಇಲ್ಲಿ ರಿಷಾ ಅವರು ಏನೋ ಒಂದು ಮಾತು ಹೇಳ್ತಾರೆ, ಅವಳು ಅಷ್ಟೊಂದು ಸ್ಟ್ರಾಂಗ್ ಅನ್ಸಲ್ಲ ಅಂತ ಅಂದ್ಬಿಟ್ಟು. ಜಾನ್ವಿ ಅವರು ಇಲ್ಲಿ ರಾಶಿಕ್ ಅವರು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿದ್ರೆ, ರಿಷಾ ಅವರು ನನಗೇನೋ ಹಾಗೆ ಅನ್ಸಲ್ಲ ಅಂತ ಅಂದಿದ್ದಕ್ಕೆ ಇಲ್ಲಿ ರಾಶಿಕ್ ಅವ್ರಿಗೆ ಸಿಕ್ಕಾಪಟ್ಟೆ ಉರಿ ಹತ್ಬಿಡುತ್ತೆ. ಇಲ್ಲಿ ಏನೊಂದು ಅವ್ರಿಗೆ ಇಮ್ಯುನಿಟಿ ಪವರ್ ಸಿಕ್ಕಿರುತ್ತೆ. ಬ್ಯಾಲೆನ್ಸಿಂಗ್ ಟಾಸ್ಕ್ ಅಂತ ಕೊಟ್ಟಿರ್ತಾರಲ್ಲ, ಆ ಒಂದು ಬ್ಯಾಲೆನ್ಸಿಂಗ್ ಟಾಸ್ಕ್ ಅಲ್ಲಿ ಇಮ್ಯುನಿಟಿ ಸಿಕ್ಕಿದ್ರು ಕೂಡ ಕಳ್ಕೊಂತಾರೆ. ಎಲ್ರದ್ದು ಕೂಡ ಇಲ್ಲಿ ಒಮ್ಮತ ಬರಲ್ಲ. ಇಲ್ಲಿ ದ್ವೇಷ ಸಾಧಿಸ್ಬೇಕು ಅಂತ ಅಂದ್ರೆ ತುಂಬಾ ಚೆನ್ನಾಗಿ ದ್ವೇಷ ಸಾಧಿಸ್ತಾರೆ ಇವರಿಬ್ರು ಕೂಡ. ರಿಷಾ ಅವರು ರಾಶಿಕ್ ಅವರು ಒಂದು ಗೇಮ್ ಅಂತ ಬಂದಾಗ ಯಾರ ಬೇರೆಯವ್ರು ಆಡಿದ್ರು ಆ ಗೇಮ್ನ ಬಿಡಿ, ಅಶ್ವಿನಿ ಗೌಡ ಅವರು ಮತ್ತೆ ಇಲ್ಲಿ ಧ್ರುವಂತ್ ಅವರು ಮತ್ತೆ ಜಾನ್ವಿ ಅವರು ಕಷ್ಟಪಟ್ಟು ಗೇಮ್ ಆಡಿದ್ರೆ, ಆ ಒಂದು ಗೇಮ್ದು ಏನಿತ್ತು ಅದನ್ನ ಹಾಳು ಮಾಡಿದ್ರು. ಇಲ್ಲಿ ಎಲ್ಲರೂ ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ರಕ್ಷಿತಾ ಅವ್ರನ್ನ ತುಳಿಯೋಕೆ ಪ್ರಯತ್ನ ಪಡ್ತಾ ಇದಾರೆ. ಆ ಒಂದು ಕೆಲಸ ಆಗಲ್ಲ ಅಂತ ಕೂಡ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಕಾವ್ಯ ಅವರು ಮತ್ತಿಲ್ಲಿ ಗಿಲ್ಲಿಯವರು ಮಾತು ಬಿಟ್ಟಾಗ ಇವರೆಲ್ಲರೂ ಕೂಡ ಏನ್ ಮಾತಾಡ್ಕೊಂತಾರೆ ಅಂದ್ರೆ, ಅಶ್ವಿನಿ ಅವರು ಮತ್ತೆ ಜಾನ್ವಿ ಅವರು ಪಾಪ ಅಲ್ವಾ ಕಾವ್ಯ ಅಂತ ಇಲ್ಲಿ ಮಾತಾಡ್ಕೊಂತಾರೆ. ಪಾಪನೂ ಇಲ್ಲ ಪುಣ್ಯನೂ ಇಲ್ಲ,
ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಇವರಿಬ್ರಿಗೂ ಬೇಕಾಗಿದ್ದು ಗಿಲ್ಲಿಯವರು ಕಾವ್ಯ ಅವರು ಇಬ್ರು ಕೂಡ ದೂರ ಆಗೋದೇ ಬೇಕಾಗಿದ್ದು. ರಿಷಾ ಅವ್ರಿಗೂ ರಾಶಿಕ್ ಅವ್ರಿಗೂ ಕೂಡ ಅದೇ ಬೇಕಾಗಿದ್ದು. ಕೆಲವೊಬ್ಬರಿಗೆ ಮನೆಯಲ್ಲಿ ಇವರಿಬ್ರು ಮಾತಾಡಿಸ್ತಾ ಇರೋದು ಸಿಕ್ಕಾಪಟ್ಟೆ ಖುಷಿಯಾಗಿರುತ್ತೆ. ಬೇಕಿದ್ರೆ ನೋಡಿ SR ನೋ ರೌಂಡ್ ಬರುತ್ತಲ್ಲ, ಅದರಲ್ಲಿ ಈ ಒಂದು ಕ್ವಶನ್ ಕೇಳ್ತಾರೆ. 100% ಎಲ್ಲರೂ ಕೂಡ ಕೆಲವೊಬ್ರು ಎಸ್ ಅಂತ ಇಲ್ಲಿ ಹೇಳ್ತಾರೆ. ಬಟ್ ಸ್ಪಂದನ ಅವರು ಧನುಷ್ ಅವರು ಇಲ್ಲಿ ಕೇಳ್ತಾರೆ, ಇಲ್ಲ ಮಾತಾಡ್ರಿ ಅಂತ ಅಂದ್ಬಿಟ್ಟು ಅಂತಾರೆ. ಬಟ್ ಇವರಿಬ್ರು ಅಯ್ಯೋ ಪಾಪ ಅಂತ ಅಂದ್ಬಿಟ್ಟು ನಾಟಕಗಳಲ್ಲಿ ಆಡ್ತಾರೆ. ಬಟ್ ಯಾವ ನಾಟಕಗಳು ಇಲ್ಲಿ ವರ್ಕ್ ಆಗಲ್ಲ. ಇನ್ನು ಗೇಮ್ ವಿಚಾರಕ್ಕೆ ಬಂದ್ರೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಟಾಸ್ಕ್ ಕೊಟ್ರು ಅಂತ ಹೇಳದ್ನಲ್ಲ, ಆ ಒಂದು ಗೇಮ್ ಅಲ್ಲಿ ಇಲ್ಲಿ ಗೆದ್ದಿರೋದು ನಾಮಿನೇಷನ್ ಆಗಿಲ್ವಲ್ಲ, ಆ ಒಂದು ತಂಡ ಇಲ್ಲಿ ಗೆದ್ದಿದೆ. ಇಲ್ಲಿ ಧನುಷ್ ಅವರು, ಸ್ಪಂದನ ಅವರು, ಕಾವ್ಯ ಅವರು ಗೆದ್ದಿದ್ದಾರೆ. ನೋಡಿ ಇದುವರೆಗೂ ಕೂಡ ಇಲ್ಲಿ ಒಂದು ಗೇಮ್ನು ಕೂಡ ಇಲ್ಲಿ ಗೆದ್ದಿರ್ಲಿಲ್ಲ. ಅದಕ್ಕೆ ಇಲ್ಲಿ ಅಶ್ವಿನಿಗಳು ಸಿಕ್ಕಾಪಟ್ಟೆ ಎಗರಾಡ್ತಾ ಇದ್ರು, ಏನೂ ಕೂಡ ಕಿಸಿಯಕ್ಕಾಗಲ್ಲ. ಜಾನ್ವಿ ಅವರು ಕೂಡ ಅಷ್ಟೇ. ಇಲ್ಲಿ ಸ್ಪಂದನ ಅವರು ಹೇಗೆ ಸೇವ್ ಆಗ್ತಿದಾರೋ ಏನೂ ಗೊತ್ತಿಲ್ಲ, ಬರೀ ಮಾತು ಅಂತ ನೋಡಿದಾಗೂ ಕೂಡ ಏನೂ ಇಲ್ಲ. ಒಂದು ಗುಂಪಲ್ಲಿ ಗೋವಿಂದ ಆಗೋಗ್ಬಿಟ್ಟಿದ್ದಾಳೆ. ಹಾಗೆ ಹೀಗೆ ಅದು ಹೇಗೆ ಓಟ್ ಬೀಳ್ತಿದೆ ಏನೋ ಅಂತಂದ್ಬಿಟ್ಟು ಇಲ್ಲಿ ಮಾತಾಡಿದ್ರು. ಅವ್ರು ಆಟ ಆಡಿದ್ರೆ ಮಾತ್ರ ಅದು ಆಟ, ಅವ್ರು ಇಲ್ಲಿ ಕುತ್ಕೊಂಡು ಮಾತಾಡಿದ್ರೆ ಮಾತ್ರ ಅದು ಮಾತು. ಬೇರೆಯವ್ರು ಏರಣ ಮಾಡಿಬಿಟ್ರೆ ಅದು ಗ್ರೂಪಿಸಮ್ ಅಂತ ಹೇಳ್ತಾರೆ. ಕೊನೆಗೂ ಕೂಡ ಇಲ್ಲಿ ಗಿಲ್ಲಿಯವರು ಬಂದ್ಬಿಟ್ಟು ಹೇಳ್ತಾರೆ, ಇದು ಗೆದ್ದಿದ ತಕ್ಷಣ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿ ಆಟ ಆಡಿದ್ರಿ ಅಂತ ಅಂದ್ಬಿಟ್ಟು. ಆದ್ರೆ ಆದ್ರೂ ಹೇಳ್ಕೊಳ್ಳೋ ಮಟ್ಟಿಗೆ ಇಲ್ಲಿ ಅಷ್ಟೊಂದೇನು ಆಡ್ಲಿಲ್ಲ ಅಂತ ಗಿಲ್ಲಿಯವರು ಹೇಳ್ತಾರೆ. ರೇಕ್ಸಕ್ಕೆ ಕಾವ್ಯ ಅವ್ರನ್ನ ಇಬ್ರು ಕುತ್ಕೊಂಡು ಇಲ್ಲಿ ಮಾತಾಡ್ತಾರೆ. ಫಸ್ಟ್ ಗೇಮ್ ಗೆದ್ದಿದ್ದೀವಲ್ಲ, ತುಂಬಾನೇ ಖುಷಿ ಆಗ್ತಿದೆ ಅಂತ ಕಾವ್ಯ ಅವರು ಕೂಡ ಇಲ್ಲಿ ಹೇಳ್ತಾರೆ. ಸ್ಪಂದನ ಅವರು ಕೂಡ ತುಂಬಾನೇ ಖುಷಿ ಪಡ್ತಾರೆ. ಯಾಕಂದ್ರೆ ಇಷ್ಟು ದಿವಸ ನೀವು ಗೇಮ್ ನೋಡ್ಬೋದು, ಕಾವ್ಯ ಅವರಾಗ್ಲಿ ಸ್ಪಂದನ ಅವರಾಗ್ಲಿ ಒಂದು ಗೇಮ್ ಇಲ್ಲಿ ಗೆದ್ದಿಲ್ಲ ಇಬ್ರು ಕೂಡ ಸೇರ್ಕೊಂಡು. ಅದಕ್ಕೆ ಅವ್ರನ್ನ ಟಾಸ್ಕ್ ಅಂತ ಬಂದ್ರೆ ಇವರಿಬ್ರು ಕೂಡ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇದ್ರು. ಸದ್ಯ ಇವಾಗ ಮೊದಲನೇ ಗೆಲುವು ಇಲ್ಲಿ ಸಿಕ್ಕಿದೆ. ಅದಕ್ಕೆ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ, RCB ಹೇಗೆ ಸತತ ಸೋಲುಗಳು ಆಗಿತ್ತು, ಅದಾಗಿದ ತಕ್ಷಣ ಗೆದ್ರಲ್ವಾ, ಆ ರೀತಿ ಆಯ್ತು ಅಂತ ಇಲ್ಲಿ ಹೇಳ್ತಾರೆ. ಅದು ಕೂಡ ಇಲ್ಲಿ ನಿಜ. ಸತತ ಸೋಲುಗಳಿಂದ ಕಂಗೆಟ್ಟಾಗ ಒಂದು ಗೆಲುವು ನಮಗೆ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಅದೇ ರೀತಿಯಲ್ಲಿ ಆಯ್ತು ಅಂತ ಕೂಡ ಇಲ್ಲಿ ಗಿಲ್ಲಿಯವರು ಕಾವ್ಯವ್ರ ಹತ್ರ ಇಲ್ಲಿ ಮಾತಾಡ್ತಾರೆ. ಹೌದು, RCB ಎಷ್ಟೇ ಸೋತಿದ್ರು ಕೂಡ RCBಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದಾರಲ್ವಾ ಅಂತ ಇಲ್ಲಿ ಹೇಳಿದ್ರು. RCB ಮ್ಯಾಚ್ ನ ಗೆಲ್ಲಿ ಸೋಳ್ಳಿ, ಒಟ್ನಲ್ಲಿ RCB ತಂಡನಂತೂ RCB ಅಭಿಮಾನಿಗಳು ಬಿಟ್ಕೊಡೋದೇ ಇಲ್ಲ. ನಿಜವಾಗ್ಲೂ ಕೂಡ ಇಲ್ಲಿ ಕಾವ್ಯ ಅವರು ಅದೇ ಕೂಡ ಇಲ್ಲಿ ಹೇಳಿದ್ದು, RCB ಸೋತಿದ್ರು ಕೂಡ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ತುಂಬಾನೇ ಜಾಸ್ತಿ ಇದಾರೆ ಅಲ್ವಾ ಅಂತ ಹೇಳ್ಬಿಟ್ಟು. ಇಲ್ಲಿ ಕಾವ್ಯ ಅವ್ರಿಗೂ ಹೌದು, ಅವ್ರು ಸೋಳ್ಳಿ ಗೆಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಿಗಿಂತ ಲೇಡೀಸ್ಗಳಲ್ಲಿ ಜಾಸ್ತಿ ಫ್ಯಾನ್ ಫಾಲೋವರ್ಸ್ ಇರೋದು ಯಾರಿಗಪ್ಪ ಅಂತಂದ್ರೆ ಕಾವ್ಯ ಅವ್ರಿಗೆ. ಅದು ನೋಡಿದ್ರು ಕೂಡ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಇವರಿಬ್ಬರದು ಒಂದು ಕಾಮಿಡಿ ಇರ್ಬೋದು ಅಥವಾ ಟ್ರಾಜಿಡಿ ಇರ್ಬೋದು, ಈ ಒಂದು ಮಾತುಕತೆ ಏನಿರುತ್ತೆ ಗಿಲ್ಲಿ ಅವ್ರದ್ದು ಕಾವ್ಯ ಅವ್ರದ್ದು ನೋಡೋಕೆ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ಇವರಿಬ್ರು ಕೂಡ ಖುಷಿಯಿಂದ ಇಲ್ಲಿ ಮತ್ತೆ ಮಾತಾಡೋಕ್ಕೆ ಸ್ಟಾರ್ಟ್ ಕೂಡ ಇಲ್ಲಿ ಮಾಡಿದ್ದಾರೆ. ಬಟ್ ಪ್ರೋಮೋದಲ್ಲಿ ಆ ರೀತಿಯಾಗಿ ತೋರಿಸಿದ್ದಾರೆ. ಟಾಸ್ಕ್ಗೆ ಇಲ್ಲಿ ಕಾವ್ಯ ಅವರು, ಗಿಲ್ಲಿ ಅವರು, ಸ್ಪಂದನ ಅವರು, ಅಭಿ ಅವರು, ಸೂರಜ್ ಅವರು, ಧನುಷ್ ಅವರು 6 ಜನ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಇಲ್ಲಿ ಆಯ್ಕೆ ಆಗಿದ್ದಾರೆ. ಇವರೆಲ್ಲ ಏನೇ ಹೊಡೆದಾಡಿದ್ರು, ಕಿತ್ತಾಡಿದ್ರು, ನಮ್ಗೊಂದು ಇಮ್ಯುನಿಟಿ ಪವರ್ ಸಿಕ್ತು, ಅವ್ರು ಬಿಟ್ಕೊಡ್ಲಿಲ್ಲ ಇವ್ರು ಬಿಟ್ಕೊಡ್ಲಿಲ್ಲ ಅಂತ ಜಗಳ ಆಡಿದ್ರು ಕೂಡ ನಾಮಿನೇಷನ್ ಟೀಮಲ್ಲಿ ಏನೇನು ಗೆದ್ದಿದ್ರು, 1-2 ಟಾಸ್ಕ್ ಎಲ್ಲ ಕೂಡ ನೀರಲ್ಲಿ ಹೋಮ. ಅಂದ್ರೆ 3 ಟಾಸ್ಕ್ ಆಡಿದ್ರು, ಟೋಟಲ್ ಆಗಿ 2 ಟಾಸ್ಕ್ಗಳನ್ನ ಅವ್ರು ಗೆದ್ರು, 1 ಟಾಸ್ಕ್ನ ಬಂದ್ಬಿಟ್ಟು ಇಲ್ಲಿ ನಾಮಿನೇಷನ್ ಆಗದೆ ಇರೋ ತಂಡದವ್ರು ಗೆದ್ರು. ಆದರೆ ಇವಾಗ ಈ ವಾರ ಮನೆಯಿಂದ ಹೊರಗೋಗೋಕೆ ಯಾರ್ಯಾರು ನಾಮಿನೇಷನ್ ಆಗಿದ್ದಾರೆ ಅಂತಂದರೆ, ಇವ್ರು ಹೇಗೆ ತಿನ್ಕಾಡಿದ್ರು ಕೂಡ ಕೊನೆಗೆ ಅವ್ರದ್ದೊಂದು ಟೀಮ್ ಹೇಗಿತ್ತು ಅದೇ ರೀತಿಯಲ್ಲಿ ಆ್ಯಸ್ ಯೂಲ್ ಆಗಿ ಬಂದ್ಬಿಡ್ತು. ಇಲ್ಲಿ ಅಶ್ವಿನಿ ಅವರು, ಜಾನ್ವಿ ಅವರು, ಧ್ರುವಂತ್ ಅವರು, ಸುದಿ ಅವರು, ರಘು ಅವರು, ರಾಶಿಕಾ ಅವರು, ರಕ್ಷಿತಾ ಅವರು, ಇದರಲ್ಲಿ ರಘು ಅವರು ಮಾತ್ರ ಇಲ್ಲಿ ಆ್ಯಡ್ ಆಗಿದ್ದಾರೆ ಅಷ್ಟೇ. ಇಲ್ಲಿ ಮಾಳು ಅವರು ಯಾರ್ಯಾರನ್ನ ಇಲ್ಲಿ ನಾಮಿನೇಷನ್ ಮಾಡಿದ್ರು ಅವರೆಲ್ಲರೂ ಕೂಡ ನಾಮಿನೇಷನಲ್ಲೇ ಇದ್ದಾರೆ. ಡೈರೆಕ್ಟಾಗಿ ನಾಮಿನೇಟ್ ಆಗಿದ್ದು ಇಲ್ಲಿ ಕಿಚ್ಚ ಸುದೀಪ್ ಸರ್ ಇಲ್ಲಿ ರಿಷಾ ಅವ್ರನ್ನ ಮಾಡಿದ್ರು, ಅವರು ಕೂಡ ಡೈರೆಕ್ಟ್ ಆಗಿ ನಾಮಿನೇಟ್ ಆಗಿದ್ರು. ಸದ್ಯ ಹೇಗಿತ್ತು ಆಸ್ ಇಟ್ ಈಸ್ ಆಗಿದೆ, ರಘು ಒಬ್ರು ಮಾತ್ರ ಇದರಲ್ಲಿ ಆಡ್ ಆಗಿದ್ದಾರೆ ಅಷ್ಟೇ. ಟೋಟಲ್ ಆಗಿ ಇವತ್ತಿನ ಎಪಿಸೋಡ್ ತುಂಬಾನೇ ಇಲ್ಲಿ ಚೆನ್ನಾಗಿರುತ್ತೆ. ಕೆಲವೊಬ್ರು ವ್ಯಕ್ತಿಗಳನ್ನ ತುಳಿಯೋಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ. ನೀವು ಟಾಸ್ಕ್ ಅಂತ ವಿಚಾರ ಬಂದಾಗ ನೋಡಿ, ಇವಾಗ ಏನು 3 ಟಾಸ್ಕ್ ಆಡ್ಸಿದಾರೋ 3ರಲ್ಲೂ ಕೂಡ ರಕ್ಷಿತ್ ಅವ್ರಿಗೆ ಒಂದೇ ಒಂದು ಚಾನ್ಸ್ ಕೂಡ ಇವಾಗ ನಾಮಿನೇಟ್ ಆಗಿದಾರಲ್ಲ ಆ ತಂಡದವ್ರು ಇಲ್ಲಿ ಬಿಟ್ಕೊಡ್ಲೇ ಇಲ್ಲ. ಅಂದ್ರೆ ಇನ್ನೋಗಿ ಆಡು ರಕ್ಷಿತಾ ಅಂತ ಅಂದ್ಬಿಟ್ಟು ಹೇಳಲೇ ಇಲ್ಲ. ಇಲ್ಲಿ ರಕ್ಷಿತಾ ಅವ್ರನ್ನ ಪ್ರೂವ್ ಮಾಡ್ಕೊಳಕ್ಕೆ ಅವರು ಚಾನ್ಸೇ ಕೊಡ್ತಾ ಇಲ್ಲ. ಆದ್ರೆ ಇಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ ಈ ಅಶ್ವಿನಿ ಗೌಡ ಅವರು, ಮತ್ತೆ ಇಲ್ಲಿ ಜಾನ್ವಿ ಅವರು, ರಿಷಾ ಅವರು, ರಾಶಿಕಾ ಅವರು. ಬಟ್ ಇವಾಗ ಅವರಲ್ಲಿ ಚೆನ್ನಾಗಿ ಬೆಂಕಿ ಹತ್ತಿದೆ ಬಿಡಿ. ಇದಕ್ಕೂ ಮುಂಚೆ ಅವರೆಲ್ಲ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಲಿ ರಕ್ಷಿತಾ ಅವ್ರದ್ದು ಗ್ರಾಫ್ ದಿನೇ ಹೈ ಆಗ್ತಿದೆ, ನಾವೇ ಇಲ್ಲಿ ಜಾಸ್ತಿ ಅವ್ರನ್ನ ಹೈ ಮಾಡ್ತಿರೋದು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಫಸ್ಟ್ 3 ವೀಕ್ಸ್ ಎಲ್ಲ ಕೂಡ ಇವರೇ ಕಂಟೆಂಟ್ ಕೊಟ್ರಂತೆ ರಕ್ಷಿತ್ ಅವ್ರಿಗೆ, ಅದಕ್ಕೆ ಇಲ್ಲಿ ಅವ್ರು ಹೈ ಆಗ್ಬಿಟ್ರು ಅಂತ ಮಾತಾಡ್ತಾ ಇದ್ದಾರೆ. ಇವರೆಲ್ಲ ಪ್ಲಾನ್ ಮಾಡ್ಕೊಂತಿದ್ದಾರೆ, ರಕ್ಷಿತ್ ಅವ್ರನ್ನ ಬಿಟ್ಟಿಲ್ಲ ಅಂತ ಅಂದ್ರೆ ಹೇಗಿದ್ರು ನಾಮಿನೇಟ್ ಆಗಿದಾರಲ್ವಾ, ಇಲ್ಲಿ ಅವರು ಈಚೆ ಹೋಗ್ತಾಳೆ ಅಂತ ಅಂದ್ಬಿಟ್ಟು ಇವರೆಲ್ಲ ಮಾತುಕತೆ ಮಾಡ್ಕೊಂಡಿದ್ದಾರೆ. ಆದ್ರೆ ನೀವು ಅವ್ಳು ನಾಮಿನೇಟ್ ಆದಾಗ ನೋಡಿ, ಫಸ್ಟ್ ಅಥವಾ ಸೆಕೆಂಡ್ ಅಲ್ಲೇ ಇಲ್ಲಿ ಸೇವ್ ಆಗ್ತದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇವರೆಲ್ಲರೂ ಕೂಡ ಅವ್ರ ಆಟದ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಬೇರೆಯವರು ಏನ್ ಆಟ ಆಡ್ತಿದ್ದಾರೆ, ಬೇರೆಯವರು ಹೇಗೆ ಸೇವ್ ಆಗ್ತಿದ್ದಾರೆ ಅಂತ ಕೂಡ ಇಲ್ಲಿ ಯೋಚನೆ ಮಾಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಇವ್ರು ಹೇಗೆ ಸೇವ್ ಆಗಬೇಕು ಅಂತ ಯೋಚನೆ ಮಾಡಿದ್ರೆ ತುಂಬಾನೇ ಇಲ್ಲಿ ಚೆನ್ನಾಗಿರುತ್ತೆ.
ಇರುತ್ತೆ. ಇಲ್ಲಿ ಅಶ್ವಿನಿ ಅವ್ರದ್ದು ಜಾಹ್ನವಿ ಅವ್ರದ್ದು ತಗೊಳ್ಬೋದು. ಏನಪ್ಪ ಇವರಿಬ್ರು ಈ ತರ ಜಗಳ ಆಡ್ತಾರೆ, ಇವರಿಬ್ರು ಒಂದೇ ಆಗಲ್ಲ ಅಂತ ಅನ್ಕೋಬೇಕು. ಆ ಟೈಮಲ್ಲಿ ನೋಡಿದ್ರೆ ಇಲ್ಲಿ ಉಗ್ದಾಡಿರ್ತಾರೆ. ಆ ಒಂದು ಗೇಮ್ ಕಟ್ ಮಾಡಿ ನೋಡಿದ ತಕ್ಷಣ ಇಬ್ಬರು ಕುತ್ಕೊಂಡು ದೋಸ್ತಿಗಳಾಗಿರ್ತಾರೆ. ಇವ್ರು ನಾಟಕ ಆಡೋದಲ್ಲದೆ ಬೇರೆಯವ್ರು ನಾಟಕ ಆಡ್ತಾರೆ, ಷಡ್ಯಂತ್ರ ಮಾಡ್ತಾರೆ ಅಂತ ಅಂದ್ಬಿಟ್ಟು ಬೇರೆಯವ್ರಿಗೆ ಟೈಟ್ಲ್ ಕೊಡ್ತಾರೆ. ಒಟ್ಟಲ್ಲಿ ಇಲ್ಲಿ ರಕ್ಷಿತ್ ಅವರು ನೀಟಾಗಿ ಇಲ್ಲಿ ಆಟ ಆಡ್ತಾ ಬರ್ತಾ ಇದ್ದಾರೆ. ಬಟ್ ಇವ್ರನ್ನ ತುಳಿಬೇಕು ಮತ್ತೆ ಇವ್ರ ಮನೆಯಿಂದ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸುಮಾರು ಜನ ಇಲ್ಲಿ ಕಾಯ್ತಿದ್ದಾರೆ. ಬಟ್ ಯಾರು ಬಿಗ್ ಬಾಸ್ ಮನೆಯಿಂದ ಈ ವಾರ ಹೊರಗಡೆ ಹೋಗ್ತಾರೆ ಅಂತ ಕಾದು ನೋಡಬೇಕಿದೆ. ವೀಕ್ಷಕರೇ, ಸದ್ಯ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಯಾರು ಹೋದ್ರೆ ಚೆನ್ನಾಗಿರುತ್ತೆ, ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.